ಅತಿ ಕ್ರೌರ್ಯದೊಳಗೆ ಬೇರೆ ಇರ್ತಾವೆ. ಇದು ಅತಿ ಕ್ರೌರ್ಯ. ಇದು ಏನಾಗಿದೆ ಅಂದ್ರೆ ಈ ರೀತಿಯ ಕಟ್ಟಿಗೆ ಕಡ್ದಂಗೆ ಕಡ್ದು ಮನುಷ್ಯರನ್ನ ಕೊಲ್ಲುವಂಥ ಅದು ಬಹುತೇಕ ನಾವು ನೋಡಿದ್ದು ಎಲ್ಲೋ ನೋಡ್ತಿದ್ವಿ ಪಿಕ್ಚರ್ನಾಗ ಅಲ್ಲಿ ಅಂಥ ಕ್ರೌರ್ಯಗಳು ಆಗಬಾರ್ದು. ಯಾರ್ದ ಅಲ್ಲಿ ಮನುಷ್ಯತ್ವ ಅನ್ನೋದು ಒಂದು ಇರ್ತೈತಿ, ಕರುಣೆ ಅನ್ನೋದು ಒಂದು ಇರ್ತೈತಿ. ಆ ರೀತಿ ಆದಾಗ ಇದನ್ನು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ನಮ್ಮ ಜೀವನದಾಗ ಇಂಥ ಘಟನೆಗಳು ಆಗಬಾರ್ದು. ಆ ಕುಟುಂಬಕ್ಕೆ ನೋಡ್ರಿ ಈಗ ಭಯಭೀತರಾಗ್ಬಿಟ್ರೆ ಅವ್ರು. ಆ ಊರಾಗೂ ಯಾರಿಲ್ಲ. ನಾವು ಯಾರನ್ನಾರು ಕೇಳಕ್ಕೆ ಹೋಗ್ಬೇಕಾರೆ ಊರಾಗ ಯಾರಿಲ್ಲ ಅಲ್ಲಿ. ಇಡೀ ಊರು ಭಯಭೀತ ಆಗೈತಿ. ಮೊದಲ ಸಣ್ಣ ಊರು ಅದು ಭಯಭೀತಿ ಆಗೈತಿ. ಈ ರೀತಿ ಯಾರಿಗೂ ಒಳ್ಳೇದು ಅದ, ಮಾಡಿದವ್ರಿಗೂ ಒಳ್ಳೇದಲ್ಲ, ಮಾಡಿಸ್ಕೊಂಡವ್ರಿಗೂ ಒಳ್ಳೇದಲ್ಲ. ಇದೆಲ್ಲ ಈ ರೀತಿ ಅನಾಗರಿಕತೆ ಮಾಡೋದು ಸರಿಯಲ್ಲ ಅಂತ ನನ್ನ ಭಾವನೆ. ಮತ್ತು ಇದ್ರ ಮ್ಯಾಗ ಉಗ್ರವಾಗಿ ಶಿಕ್ಷೆ ಕೂಡ ಆಗಬೇಕು. ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಇದನ್ನೆಲ್ಲ ಈ ರೀತಿ ಆಗದಂಗೆ ತಡೆ ಒಡ್ಡುವಂಥ ಕೆಲಸ ಎಲ್ಲರಿಂದ, ನನ್ನಿಂದ ಹಿಡ್ಕೊಂಡು ಎಲ್ಲರಿಂದನೂ ಆಗಬೇಕು. ಅವ್ರಿಗೆ ಹೆಡ್ ಇಂಜುರಿ ಜಾಸ್ತಿ ಆಗೈತಿ, ಆದರೆ ಸರ್ಜರಿ ಅವಶ್ಯ ಇಲ್ಲ ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಮತ್ತು ಅವ್ರ ಮ್ಯಾಗ ಈಗ ಅವ್ರು 24/7 ಅದನ್ನು ನಿಗಾ ಇಟ್ರ. ಸ್ಥಿತಿ ಗಂಭೀರ. ಅವ್ರು ಅಂದದ್ದು ಸರ್ಜರಿ ಅವಶ್ಯ ಇಲ್ಲ, ಇದು ಹೀಲ್ ಆಗ್ಬೋದು, ನಮ್ಮ ಭಾವನೆ ಸರ್ಜರಿ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದಾರೆ. ಸ್ಥಿತಿ ಇಂಜುರಿ ಜಾಸ್ತಿ ಇದೆ, ಆದ್ರೆ ಆ ನಮೂನೆಯನ್ನಿಲ್ಲ ಅಂತ ಅವರು ಹೇಳಿದ್ದು. ಅದಕ್ಕೆ ಅವ್ರು ನಾವೆಲ್ಲ ವಾಚ್ ಮಾಡ್ತೀವಿ ರೀ, ಹಂಗೇನೋ ಇದ್ರು ನಾವು ಇಮಿಡಿಯೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟಿಗೆ ಸಂಬಂಧಪಟ್ಟಂದ್ರೆ ಇದು ಲೆಂದಿ ಪ್ರೊಸೆಸ್ ಆಗಬಾರ್ದು, ಇಮಿಡಿಯೇಟ್ ಆಗಬೇಕು. ಯಾಕಂದ್ರೆ ಈ ಕೋರ್ಟು ಕಚೇರಿ ಅಂದ್ರೆ ಲೆಂದಿ ಪ್ರೊಸೆಸ್ ಹಾಕವು. ಆ ರೀತಿ ಆಗಬಾರ್ದು ಅನ್ನುವಂಥದ್ದು. ಅಂದ್ರೆ ಅಷ್ಟೊತ್ತಿಗೆ ಏನಾಗ್ಬಿಡ್ತೈತಿ, ಅದರೊಳಗೆ ಇರುವಂಥ ಇಂಟ್ರೆಸ್ಟೇ ಕಡಿಮೆ, ಜನರಿಗೆ ಗೊತ್ತಾಗಬೇಕು. ಈ ರೀತಿ ಮರುಕಳಿಸಬಾರ್ದು ಅನ್ನೋದು, ಇಮಿಡಿಯೇಟ್ ಆಗ್ಬೇಕು ಅನ್ನುವಂಥದ್ದು ನಮ್ಮ ವಾದ. ಆರ್ಥಿಕವಾಗಿ ಪಾಪ ಸಬಲರಿಲ್ಲ, ಅವರು ತಮ್ಮ ಬಾಳೆ ಮಾಡ್ಕೊಂಡು ಅಗದಿ ಇದ್ದವ್ರು ಅವರು. ಆದರೆ ಸರ್ಕಾರ ಕೂಡ ಮಾಡ್ತೈತೆ, ನಾವು ಎಲ್ಲರೂ ಅದ್ರ ಜೊತೆಗೆ ಇರ್ತೇವೆ.